ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆದಿ, ಯಾರಾದ್ರೂ ನನ್ನ ಕರೆದ್ರ? ಏನು ಆಗ್ಲಿಂದ ಇಲ್ಲಿ ಕಾಯ್ತಾ ಇದ್ದೀನಿ. ಎಷ್ಟ್ ಬಂದ್ ಮಾತಾಡ್ಬೇಕಂತ ಗೊತ್ತಾಗಲ್ವಾ? ನಮ್ಮ ಆದ ಏನಕ್ಕೆ ನಿನ್ ಜೊತೆ ಮಾತಾಡ್ಬೇಕು? ಅದೇ ಅಲ್ವಾ? ಯಾಕೆ ಅಂದ್ರೆ ನಾನು ಇವನ ಹೆಂಡತಿ. ಹಲೋ, ಮಾತಾಡ್ಬೇಕು, ಸ್ವಲ್ಪ ಎದ್ವಾ. ಏನ್ ಕಿಟ್ಕಿ ಹೊಡೆದೆಲ್ಲ ಕರೀತಾ ಇದ್ಯಾ? ನಿನ್ ಕರೆದ ತಕ್ಷಣ ಅದೇನ್ ಬರಲ್ಲ. ಬಾ. ಇವನೇನು ಅವ್ಳು ಕರ್ದಿದ ತಕ್ಷಣ ಹೋಗ್ಬಿಟ್ಟ. ತೊಗರಿ ಬೇಳೆ ಎಷ್ಟು? ಒಂದ್ 2 kg ಬರ್ಕೊಳ್ಳಿ. 2 kg ತೊಗರಿ ಬೇಳೆ, 130, 130, 260. ಟೀ ಪೌಡ್ರು 1/4 kg. ಟೀ ಪುಡಿ 1/4 kg ಬರ್ಕೊಳ್ಳ. ಸಕ್ಕರೆ 1 kg. ಗೋಡಂಬಿ 1/4 kg. ಈಗ ಏನ್ ಬೇಕು ಅದನ್ನ ಹೇಳೆ. ಗೋಡಂಬಿ ತಗೊಂಡು ಏನ್ ಮಾಡ್ತೀಯಾ? ಹಿತ್ಲಲ್ಲಿ ನೆಟ್ಟು ಗಿಡ ಬೆಳೆಸ್ತೀನಿ. ಶಾವಿಗೆ ಪಾಯಸಕ್ಕೆಲ್ಲ ಬೇಕಲ್ವೇನ್ರಿ? ಸದ್ಯಕ್ಕೆ ಯಾವ ಹಬ್ಬನೂ ಇಲ್ಲ, ಶಾವಿಗೆ ಪಾಯಸ ಯಾಕೆ ಮಾಡ್ತೀಯಾ? ಹಬ್ಬ ಬಂದಾಗ ಬೇಕಾಗುತ್ತಲ್ಲ. ಹೇಳಿನಿ, ಈ ತಿಂಗಳಿಗೆ ಎಷ್ಟು ಬೇಕು ಅದನ್ನ ಮಾತ್ರ ಹೇಳು. ಯುಗಾದಿಗೆ ಬೇಕಾಗಿರೋದು ಯುಗಾದಿಗೆ, ಸಂಕ್ರಾಂತಿಗೆ ಬೇಕಾಗಿರೋದು ಸಂಕ್ರಾಂತಿಗೆ ತಗೊಂಡ್ರೆ ಆಯ್ತು. ಈಗಷ್ಟೇ ಮದುವೆ ಮಾಡಿ ಕೈ ಖಾಲಿ ಮಾಡ್ಕೊಂಡಿದೀವಿ. ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ಬೇಕು, ಗೊತ್ತಾಯ್ತಾ? ಆಯ್ತು, ಗಸಗಸೆ ಬರ್ಕೊಳ್ಳಿ. ಗಸಗಸೆ ಅಮ್ಮ ಎಷ್ಟು? 1 kg ಬರ್ಕೊಳ್ಳ? 2 kg ಬರ್ಕೊ. ಏಯ್, ಗಸಗಸೆ ಬೆಲೆ ಎಷ್ಟು ಅಂತ ಗೊತ್ತಿದೆಯಾ ನನಗೆ? 1 kgಗೆ 2,000 ರೂಪಾಯಿ. ಅವ್ರಿಗೇನೋ ಬುದ್ಧಿ ಇಲ್ಲ. ಒಂದು 50 ಗ್ರಾಮ್ ಬರ್ಕೋ ಸಾಕು. ಅಕ್ಕಿ ಇದೆಯಾ? ತಂದು ಹಾಕಿದ್ರೆ ಬೇಯಿಸ್ತೀನಿ. ಬೇರೆ ಶ್ಯಾಮ, ಒಂದು 25 kg ಬರ್ಕೊಳ್ಳೋ ಅಕ್ಕಿ. 25, 1600. ಅಪ್ಪ, ಕಾಲೇಜಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದಾರೆ. ಹೋಗ್ಲಿ, ಅದಕ್ಕೆ 2,000 ಕೊಡ್ಬೇಕು. ಅದೇನು ಕಂಪಲ್ಸರಿ ಏನು ಅಲ್ವಲ್ಲ? ಅನುಕೂಲ ಇರೋರು ಹೋಗ್ತಾರೆ. ನೀನ್ ಮನೇಲಿ ಆರಾಮಾಗಿದ್ಬಿಡು. ಅಮ್ಮ ನೋಡಮ್ಮ, ಅಪ್ಪ ಹೆಂಗ್ ಮಾತಾಡ್ತಾರೆ. ನೀನು ನೋಡ್ತಾ ಇಲ್ವೇನೆ, 1/4 kg ಗೋಡಂಬಿ ಗತಿ ಇಲ್ದೆ ನಿಂತಿದ್ದೀನಿ. ಹೂ ಕಣೆ ಮೇಘ, ಎಲ್ಲ 2 kg 3 kg ಲಿಸ್ಟ್ ಹಾಕಿದ್ವಿ. ಗಸಗಸೆ ಮಾತ್ರ 50 ಗ್ರಾಮು. ಆ ಸ್ಲಿಪ್ ಕೊಟ್ಬಿಟ್ಟು ಒಳಗೆ ಹೋಗು. 210 ಮತ್ತೇನು ಬೇಡ ಅಲ್ಲ? ಬೇಕಂದ್ರೆ ಎಲ್ಲಿ ತಂದು ಕೊಡ್ತೀರಾ ನೀವು? ಒಟ್ಟು 2,210 ರೂಪಾಯಿ ಆಯ್ತು. ಅಪ್ಪ ಪ್ಲೀಸ್ ಅಪ್ಪ. 1 ನಿಮಿಷ ಇರು. ನಳಿನಿ, ಗೋಡಂಬಿ ಮುಂದಿನ ತಿಂಗಳು ತಗೊಂಡ್ರೆ ಆಯ್ತು ಬಿಡು. ಈ ತಿಂಗಳಿಗೆ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡು, ಗೊತ್ತಾಯ್ತಾ? ಎಲ್ಲರೂ ಟ್ರಿಪ್ ಹೋಗಿ ನಾನು ಹೋಗಿಲ್ಲ ಅಂದ್ರೆ ಆಡ್ಕೋತಾರೆ. ಮಗಳೇ, ಯಾರೋ ಆಡ್ಕೋತಾರೆ ಅಂತ ಮಿತಿ ಮೀರಿ ಆಸೆ ಪಡಬಾರ್ದು. ಅದೇ ಲಕ್ಕಿ ಆಗಿದ್ರೆ ಹೂ ಅಂತಿದ್ಯಲ್ವಾ? ಅವಳಿಗೆ ಯಾವತ್ತೂ ಯಾವ್ದಕ್ಕೂ ಇಲ್ಲ ಅಂತ ಹೇಳೇ ಇಲ್ಲ. ಆದ್ರೆ ನಾನ್ ಕೇಳಿದ್ರೆ ಮಾತ್ರ ಇಲ್ಲ ಅಂತ್ಯ. ಲಕ್ಕಿ ಒಬ್ಳೆ ನಿನ್ ಮಗಳು, ನಾನ್ ನಿನ್ ಮಗಳೇ ಅಲ್ಲ. ಬೇಗ ಅವಳಿಗೆ ಸ್ವಲ್ಪ ಹೇಳು. ಅಕ್ಕ ಇದ್ದಿದ್ರೆ ಅವಳ ಪಾಕೆಟ್ ಮನಿನೂ ನಂಗೆ ಕೊಟ್ಟಿರೋಳು. ಅವಳ ಹತ್ರ ಟ್ಯೂಷನ್ ದುಡ್ಡಾದ್ರೂ ಇರ್ತಿತ್ತು. ಅಮ್ಮ, ಈಗ ಹೇಗಾದ್ರೂ ಮಾಡಿ ನೀನೇ ಅಪ್ಪನ ಒಪ್ಪಿಸ್ಬೇಕಮ್ಮ. ನಿಮ್ಮಪ್ಪ ಸಿಡ್ಕಿದ್ ನೋಡಿದೆ ತಾನೆ, ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಬಿಡು. ಈಗಲೂ ಅವ್ರು ಸಹಾಯ ಮಾಡಬಹುದು, ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೇಗೆ ಅಂತ ನಿಧಾನಕ್ಕೆ ಯೋಚನೆ ಮಾಡಬೇಕು. ನೀನೀಗ ಯೋಚನೆ ಮಾಡೋಷ್ಟ್ರಲ್ಲಿ ಕಾಲೇಜ್ ಟ್ರಿಪ್ಪೇ ಮುಗ್ದೋಗಿರುತ್ತೆ. ಯಾಕೆ ಅಷ್ಟೊಂದು ಕರೆದೆ ನನ್ನ? ಓಹೋ, ಏನು ಸಾಹೇಬ್ರದ್ದು ವಾಯ್ಸು ತುಂಬಾ ಜೋರಾಗಿದೆ. ಇನ್ನೇನು
ಅಲ್ಲಿ ನಿಂತ್ಕೊಂಡು ಆದಿ ಆದಿ ಖುಷಿ ಆದಿ ಅಂತ ಕೂಗಿದಿದ್ರು ನಿನಗೆ ಕೇಳಿಸ್ತಾ ಇತ್ತಾ? ಅದಕ್ಕೆ ಅಲ್ಲಿ ನಿಂತ್ಕೊಂಡು ಸನ್ನೆ ಮಾಡ್ತಾ ಇದ್ದೆ. ನೀನು ಹರಟೆ ಹೊಡಿತಾ ನಿಂತಿದ್ಯಲ್ಲಪ್ಪ, ನಿನಗೆಲ್ಲ ಕೇಳಿಸುತ್ತೆ ಹೇಳು? ಸರಿ, ಈಗ ಮ್ಯಾಟ್ರ್ ಏನು? ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೆ. ಓ, ಏನು ಅಂತ ಇಂಪಾರ್ಟೆಂಟ್ ಮ್ಯಾಟ್ರು? ನೀನು ನಿನ್ ಫ್ರೆಂಡ್ಸ್ ಸೇರ್ಕೊಂಡು ಯಾರ ಮನೆ ಹಾಳು ಮಾಡಬೇಕು ಅಂತ ಸ್ಕೆಚ್ ಆಗ್ತಿರ್ತೀರಾ. ಮನೆ ಹಾಳು ಮಾಡೋ ಬುದ್ಧಿ ಇರೋದು ನಿನಗೆ, ಅದಕ್ಕೆ ನಮ್ಮನೆ ಹಾಳು ಮಾಡಕ್ ಬಂದಿದ್ಯಾ? ನನ್ ಜೀವನ ಹಾಳು ಮಾಡಕ್ ಹೋಗಿ ಅದ್ರ ರಿವರ್ಸ್ ಎಫೆಕ್ಟ್ ನ ನೀನ್ ಅನ್ಭವಿಸೋದಲ್ದೆ ನನ್ನನ್ನು ಅನ್ಭವಿಸೋ ಹಾಗೆ ಮಾಡ್ದ್ಯಲ್ಲಪ್ಪ. ಅದೇ ಅವಳ ಜೊತೆ ಮಾತಾಡ್ತಿದ್ದಾನ. ಐ ಕಾಂಟ್ ಬಿಲೀವ್ ದಿಸ್. ಆದಿ ಪಕ್ಕದಲ್ಲಿ ಆ ಹುಡುಗಿ ಪಿಜ್ಜಾ ಪಕ್ಕದಲ್ಲಿ ತೆಂಗಿನಕಾಯಿ ಚಟ್ನಿ ತರ ಕಾಣ್ತಿದ್ದಾಳೆ. ಅಲ್ಲ, ಇಷ್ಟೊತ್ತು ಮಾತಾಡೋದು ಏನಿರುತ್ತೆ ಅವಳ ಹತ್ರ? ಅಲ್ಲಿ ಲೀಟರ್ ಗಟ್ಲೆ ಕಾಫಿ ಕುಡಿದು ಕೆಜಿ ಗಟ್ಲೆ ಸಮೋಸ, ಪಪ್ಸು, ಆಲೂಬನ್ನು ಅಂತೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಮನೆಗೆ ಬಂದು ನಂಗೆ ಊಟ ಬೇಡ, ನಂಗೆ ಊಟ ಸೇರಲ್ಲ ಅಂತ ಹೇಳಿ ಡೈನಿಂಗ್ ಟೇಬಲ್ ಇಂದ ಎದ್ದು ಹೋಗಿ ಸಿಂಪತಿ ಗಿಟ್ಟಿಸ್ಕೊತಿಯಲ್ಲ, ಇದನ್ನ ತಾನೇ ನೀನ್ ಮಾಡ್ತಿರೋದು? ಮನೆ ವಿಷಯ ಮನೆಗೆ, ಕಾಲೇಜ್ ವಿಷಯ ಕಾಲೇಜ್ಗೆ, ಮ್ಯಾಟ್ರು ಏನು ಹೇಳು? ನಾನೇ ನಿನ್ನ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಬಂದಿಲ್ಲ. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ನೀನು ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡಿಗೆ ಬಂದು ನನ್ನ ಪಿಕ್ ಮಾಡು ಅಂತ ಹೇಳೋದಕ್ಕೆ ಕರೆದೆ. ಹೇಳಾಯ್ತಲ್ಲ, ಹೋಗ್ತಾ ಇರ್ತೀನಿ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಅಯ್ಯೋ ಇವನು ಬಂದ್ ನನ್ನ ಕರ್ಕೊಂಡು ಹೋಗ್ತಾನೇನೋ ಅಂತ ನಾನನ್ ಕಾಯ್ಕೊಂಡಿರಲ್ಲ. ದೇವ್ರು ಕಾಲ್ನ ಗಟ್ಟಿಯಾಗಿ ಕೊಟ್ಟಿದ್ದಾನೆ. ನಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ. ಆಮೇಲೆ ಅದು ತಾತಂಗೆ ಏನಾದ್ರು ಗೊತ್ತಾಗಿ, ಅಮ್ಮ ತಾಯಿ ನೀನ್ ಹೋಗು, ನಾನು ಬರ್ತೀನಿ. ಹಾಗ್ ಬಾ ದಾರಿ, ಲೇಟ್ ಮಾಡಬೇಡ, ಬೇಗ ಬಾ. ಬೇಗ ಟೈಮ್ ಆಗುತ್ತೆ. ಏನಂತ ಅವಳ್ದು? ಅದು ಅವಳು ಕರ್ದ ತಕ್ಷಣ ನೀನ್ ಯಾಕೆ ಹೋದೆ ಆದಿ? ಅದು ಸುಮ್ಮನೆ ಅವಳು ಬಂದು ಯಾಕೆ ನಮ್ಮ ಮೂಡೆಲ್ಲ ಹಾಳು ಮಾಡೋದು ಅಂತ ನಾನೇ ಹೋದೆ ಅಷ್ಟೇ ಕಣ್ರು. ಅಷ್ಟೊತ್ತಿನ ಏನ್ ಮಾತಾಡ್ತಿದ್ದೆ ಆದಿ? ಅದ ಅವಳು ವಾಪಸ್ ಹೋಗೋಕ್ಕೆ ಬಸ್ ರೂಟು, ಬಸ್ ನಂಬರು ಎಲ್ಲ ಹೇಳ್ತಾ ಇದ್ಲು. ಅಯ್ಯೋ, ಟೈಮ್ ಇಷ್ಟೊಂದಾಗ ಹೋಗಿದೆ. ಸರಿ ಕೊಂಡ್ರ, ನಾನು ಹೊರಡ್ತೀನಿ. ಬಾಯ್. ಸಡನ್ ಆಗಿ ಏನಾಯ್ತು? ಏನ್ ಅರ್ಜೆಂಟು? ಅದು ಬೆಳಗ್ಗೆ ನಮ್ಮಪ್ಪ ಬ್ಯಾಂಕ್ಗೆ ಚೆಕ್ ಹಾಕು ಅಂತ ಕೊಟ್ಟಿದ್ರು. ಬ್ಯಾಗಲ್ಲಿ ಇಟ್ಕೊಂಡು ಹಾಗೆ ಮತ್ತೆ ಬಂದ್ಬಿಟ್ಟಿದ್ದೀನಿ. ಅದು ಬ್ಯಾಂಕ್ ಕ್ಲೋಸ್ ಆಗೋ ಅಷ್ಟರಲ್ಲಿ ಹೋಗ್ಬೇಕು. ಬಾಯ್ ಕೊಂಡ್ರ, ಬಾಯ್. ಅಲ್ಲ ಕೊಂಡು, ಇಷ್ಟೊತ್ತಲ್ಲಿ ಯಾವ ಬ್ಯಾಂಕ್ ಓಪನ್ ಇರುತ್ತೆ? ಪ್ರೈವೇಟ್ ಬ್ಯಾಂಕ್ ಎಲ್ಲ ಲೇಟ್ ಈವ್ನಿಂಗ್ವರೆಗೂ ಓಪನ್ ಇರುತ್ತೆ ಸಮಿತಾ. ಆದಿ ಬ್ಯಾಗ್ ಇಲ್ಲೇ ಮರ್ತೋಗಿದ್ದಾನೆ. ಬ್ಯಾಂಕ್ ಹೋಗಿ ಯಾವ ಚೆಕ್ ಹಾಕ್ತಾನೆ? ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ